ಹಾಯ್ ಫ್ರೆಂಡ್ಸ್, ಇದು ನನ್ನ ಮೊದಲನೆಯ ಕತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಸಪೋರ್ಟ್ ಮಾಡಬೇಕು. ಮದುವೆಯ ದಿನ. ತುಂಬ ಕನಸು ಹೊತ್ತ ಒಂದು ಹೆಣ್ಣು ಶಿಲ್ಪ ಮದುವೆಯಾಗಿ ಗಂಡನ ಮನೆಗೆ ಬಲಗಾಲಿನಲ್ಲಿ ಸೇರುವುದು ಒಳಗೆ ಬರುತ್ತಾಳೆ. ಮನೆ ತುಂಬ ಜನ, ಎಲ್ಲರೂ ನನ್ನವರೇ. ಆದರೆ ಯಾರೂ ಪರಿಚಯ ಇಲ್ಲ. ನಿಧಾನವಾಗಿ ಪರಿಚಯ ಮಾಡಿಕೊಂಡರಾಯಿತು ಎಂದು ಸುಮ್ಮನಾಗುತ್ತಾಳೆ. ನಂತರ ಯಾರೋ ಬಂದು ಮನೆ ಸೊಸೆ ದೇವರ ಮನೆಯಲ್ಲಿ ದೀಪ ಹಚ್ಚಿ ಸಿಹಿ ಮಾಡಬೇಕು ಎಂದು ಹೇಳುತ್ತಾರೆ. ಆಗ ಇವಳು ಸರಿ ಎಂದು ದೇವರ ಕೋಣೆಗೆ ಹೋಗಿ ದೀಪ ಹಚ್ಚಿ, ಈ ಮನೆಯಲ್ಲಿ ನಾನು ಹಚ್ಚಿದ ದೀಪ ನಂದ ದೀಪದಂತೆ ಆರ್ದ ದೀಪವಾಗಿ ಮಾಡು ತಂದೆ ಎಂದು ಪ್ರಾರ್ಥಿಸುತ್ತಾ ಅಡುಗೆ ಕೋಣೆಗೆ ಹೋಗಿ ಸಿಹಿ ಮಾಡಿ ಎಲ್ಲರಿಗೂ ಸಿಹಿ ಕೊಡುತ್ತಾಳೆ. ಎಲ್ಲರೂ ಬಾಯಿ ಚಪ್ಪರಿಸುತ್ತಾ ತಿಂದು, ನಿನ್ನ ಕೈ ರುಚಿ ತುಂಬ ಚೆನ್ನಾಗಿದೆ, ಅಂದರೆ ನಿನ್ನ ಮನಸ್ಸು ಕೂಡ ಚೆನ್ನಾಗಿದೆ ಎಂದು ಹೊಗಳುತ್ತಿರುತ್ತಾರೆ. ಅಂದರೆ ಗಂಡ ಮಾತ್ರ ಎಲ್ಲೋ ಒಂದು ಕಡೆ ಸುಮ್ಮನೆ ನಿಂತಿರುತ್ತಾನೆ. ಅವನಿಂದ ಯಾವ ಮಾತು ಬರಲಿಲ್ಲ. ಹೆಂಡತಿ ಸಂಕೋಚ ಇರಬೇಕು ಎಂದು ಸುಮ್ಮನಾಗುತ್ತಾಳೆ. ಮೊದಲ ರಾತ್ರಿ ಹೆಂಡತಿ ಹಾಲಿನ ಲೋಟ ಹಿಡಿದು ಒಂದಿಷ್ಟು ಕನಸು ಹೊತ್ತು ನಾಚಿಕೆಯಿಂದ ಮಲಗುವ ಕೋಣೆ ಕಡೆಗೆ ಹೊರಡುತ್ತಾಳೆ. ಗಂಡ ಕೋಣೆಯಲ್ಲೇ ಕುಳಿತಿರುತ್ತಾನೆ. ಇವಳು ಹೋದ ತಕ್ಷಣ ಮಂಚದ ಮೇಲೆ ಕುಳಿತಿದ್ದವನು ಎದ್ದು ನಿಲ್ಲುತ್ತಾನೆ. ಆಗ ಹೆಂಡತಿ, ಏಕೆ ಕುಳಿತಿದ್ದವರು ಎದ್ದು ನಿಂತಿರಿ ಎಂದು ಕೇಳುತ್ತಾಳೆ. ಅವನು ಸುಮ್ಮನೆ ಮುಖ ತಿರುಗಿಸುತ್ತಾನೆ. ಸರಿ, ಹೆಂಡತಿ ತೆಗೆದುಕೊಳ್ಳಿ, ಈ ಹಾಲನ್ನು ಕುಡಿಯಿರಿ ಎಂದು ಹೇಳುತ್ತಾಳೆ. ಅದನ್ನು ಕೇಳಿಸಿಕೊಂಡು ಸುಮ್ಮನಿರುತ್ತಾನೆ. ಪುನಃ ತೆಗೆದುಕೊಳ್ಳಿ, ಈ ಹಾಲು ಕುಡಿಯಿರಿ ಎಂದು ಹೇಳುತ್ತಾಳೆ. ಗಂಡ ಮತ್ತೆ ಏನೂ ಮಾತನಾಡುವುದಿಲ್ಲ. ಹೆಂಡತಿ, ಯಾಕೆ ಹೀಗೆ ಸುಮ್ಮನಿರುವಿರಿ, ಹೇಳಿ ಏನಾಯಿತು ಎಂದು ಕೇಳುತ್ತಾಳೆ. ಆಗ ಗಂಡ ಸುಮ್ಮನೆ ಇರುತ್ತಾನೆ. ಪುನಃ ಕೇಳುತ್ತಾಳೆ. ಆಗ ಅವನು ಸಿಟ್ಟಿನಿಂದ, ನನಗೆ ಬೇಕಾಗಿರುವುದು ಹಾಲಲ್ಲ, ನನಗೆ ಬೇಕಾಗಿರುವುದು ಹಣ ಎಂದು ದೊಡ್ಡ ಧ್ವನಿಯಿಂದ ಹೇಳುತ್ತಾನೆ. ಆಗ ಹೆಂಡತಿ, ಹಣವೇ, ಏಕೆ ಬೇಕು ಎಂದು ಕೇಳಿದಳು. ಆಗ ಹಣ ಇದ್ದರೆ ತಾನೇ ಎಣ್ಣೆ ಕುಡಿಯಲು ಆಗುವುದು ಎಂದು ಹೇಳುತ್ತಾನೆ. ಹೆಂಡತಿಗೆ ಸಿಡಿಲು ಬಡಿದಂತಾಯಿತು. ದಿಕ್ಕು ದೋಚದಾಯಿತು. ಹಾಗೆ ಕುಸಿದು ಬಿದ್ದಳು. ಗಳಗಳನೆ ಕಣ್ಣೀರು ಸುರಿಯತೊಡಗಿದವು. ಏನು ಮಾಡಲಿ, ನನಗೆ ಎಲ್ಲ ಮೋಸ ಮಾಡಿದರು. ನನ್ನ ಜೀವನ ಹಾಳಾಯಿತು. ನಾನು ಅಂದುಕೊಂಡದ್ದು ಒಂದು, ಇಲ್ಲಿ ನಡೆಯುತ್ತಿರುವುದು ಇನ್ನೊಂದು. ನನ್ನ ಜೀವನ ಅಲ್ಲೋಲ ಕಲ್ಲೋಲವಾಯಿತು. ನಾನು ಏನು ಮಾಡಲಿ ಎಂದು ತುಂಬ ದುಃಖದಿಂದ ಅಳತೊಡಗಿದಳು. ನಂತರ ನಿಧಾನವಾಗಿ ಗಂಡನ ಹತ್ತಿರ ಬಂದು, ನಿಮಗೆ ಬೇಕಾಗಿರುವುದು ಹಣ ತಾನೇ, ತೆಗೆದುಕೊಳ್ಳಿ ಎಂದು ತನ್ನ ಬಳಿ ಇದ್ದ ಒಂದಿಷ್ಟು ಹಣವನ್ನು ಗಂಡನಿಗೆ ಕೊಟ್ಟಳು. ಗಂಡ ಸಂತೋಷದಿಂದ ಹೋಗಿ ಕುಡಿದು ಮನೆಗೆ ಬಂದವನು ನಿಧಾನವಾಗಿ ಹೆಂಡತಿಯ ಬಳಿ ಹೋಗಿ ಹಣ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದು ಹೇಳಿ ಮಂಚದ ಮೇಲೆ ಮಲಗಿದನು. ಹೆಂಡತಿ ತನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಾ ನಿದ್ದೆಗೆ ಜಾರಿದಳು. ಮನೆಯಲ್ಲಿ ಮದುವೆ ಪ್ರಸ್ತಾಪದ ಸಮಯದಲ್ಲಿ ಶಿಲ್ಪ ಗೆಳತಿ ರಿಯಾ ಜೊತೆ, ನನ್ನ ಗಂಡ ಗುಣದಲ್ಲಿ ಒಳ್ಳೆಯವನು ಇರಬೇಕು, ಚೆನ್ನಾಗಿ ಓದಿದವನಾಗಿರಬೇಕು, ಒಳ್ಳೆಯ ಕೆಲಸ ಇರಬೇಕು, ಒಳ್ಳೆಯ ಕುಟುಂಬ ಹೊಂದಿರಬೇಕು, ಹೆಂಡತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಹೆಂಡತಿ ಭಾವನೆಗೆ ಬೆಲೆ ಕೊಡಬೇಕು, ಹೆಂಡತಿ ಆಸೆ ಈಡೇರಿಸಬೇಕು, ಹೆಂಡತಿಯ ಕನಸನ್ನು ನನಸು ಮಾಡಬೇಕು. ಹೀಗೆ ಅನೇಕ ಮನಸ್ಸಿನ ಆಸೆಗಳನ್ನು ಹೇಳಿಕೊಂಡಿರುತ್ತಾಳೆ. ಅಲ್ಲದೆ ನಾನು ಕೂಡ ಅವನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತೇನೆ ಎಂದು ಗೆಳತಿಯ ಬಳಿ ಹೇಳಿಕೊಂಡಿರುತ್ತಾಳೆ. ಆಗ ಗೆಳತಿ ರಿಯಾ, ನೋಡೋಣ ಇದೆಲ್ಲ ಗುಣ ಇರೋ ಹುಡುಗ ಸಿಗುತ್ತಾನಾ ಎಂದು ಹೇಳಿದಳು. ಆಗ ಶಿಲ್ಪ, ಅಂಥ ಹುಡುಗನನ್ನು ಹುಡುಕಿ ಮದುವೆ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾಳೆ. ಈ ಕಾಲದಲ್ಲಿ ಇಷ್ಟೊಂದು ಗುಣ ಇರೋ ಹುಡುಗ ಸಿಗುವುದು ಕಷ್ಟನೇ ಸರಿ ಎಂದು ಹೇಳುತ್ತಾಳೆ. ಆಗ ಶಿಲ್ಪ, ನೋಡೋಣ ಎಂದು ಹೇಳುತ್ತಾಳೆ. ರಿಯಾ, ಆಯಿತು, ಅಂಥ ಗಂಡನೇ ಸಿಗುತ್ತಾನಾ ನೋಡೋಣ ಎಂದು ಹೇಳಿ ಮನೆಗೆ ಹೋಗುತ್ತಾಳೆ. ರಿಯಾ ಮನೆಗೆ ಹೋದ ನಂತರ ನಿದ್ರೆ ಹೋಗುತ್ತಾಳೆ. ಆ ಸಮಯದಲ್ಲಿ ಈ ಕುಡುಕ ಗಂಡನ ಕನಸು ಕಾಣುತ್ತಾಳೆ. ಆಗ ಚೀರುತ್ತಾ ಎದ್ದು ಕೂರುತ್ತಾಳೆ.
ಆಗ ಅಪ್ಪ ಅಮ್ಮ ಓಡಿ ಬಂದು ಏನಾಯಿತು ಎಂದು ಕೇಳುತ್ತಾರೆ. ಆಗ ಶಿಲ್ಪ ಕಣ್ಣಲ್ಲಿ ನೀರು ಸುರಿಸುತ್ತಾ ಕನಸಲ್ಲಿ ಕಂಡ ಕುಡುಕ ಗಂಡನ ಕತೆ ಹೇಳುತ್ತಾಳೆ. ಇದನ್ನು ಕೇಳಿದ ಅಪ್ಪ ಅಮ್ಮ, ಇದು ಕನಸು ತಾನೆ, ಹೆದರಬೇಡ ಮಗಳೇ, ನಾವು ನಿನಗೆ ಒಳ್ಳೆಯ ಹುಡುಗನನ್ನು ಹುಡುಕಿ ಮದುವೆ ಮಾಡುತ್ತೇವೆ, ಸಮಾಧಾನ ಮಾಡಿಕೊ ಎಂದು ಮಗಳನ್ನು ಸಮಾಧಾನ ಪಡಿಸುತ್ತಾರೆ. ಅಪ್ಪ ಅಮ್ಮ ಆಚೆ ಬಂದು ಮಗಳು ಕನಸಲ್ಲಿ ಕಂಡ ಕುಡುಕ ಗಂಡನನ್ನು ನೋಡಿ ಇಷ್ಟು ಹೆದರಿದ್ದಾಳೆ, ಇನ್ನು ನಿಜವಾಗಿಯೂ ಕುಡುಕ ಗಂಡ ಸಿಕ್ಕಿದರೆ ನನ್ನ ಮಗಳ ಗತಿ ಏನು ಎಂದು ಚಿಂತಿಸುತ್ತಾರೆ. ನಂತರ ನನ್ನ ಮಗಳಿಗೆ ಒಳ್ಳೆಯ ಗಂಡನನ್ನು ಹುಡುಕಬೇಕು ಎಂದು ಯೋಚಿಸುತ್ತಾರೆ. ಸದ್ಯಕ್ಕೆ ಶಿಲ್ಪಳಿಗೆ ತಕ್ಕವನನ್ನು ಹುಡುಕಿ ಮದುವೆ ಮಾಡುತ್ತಾರೆ. ಇಬ್ಬರು ಚೆನ್ನಾಗಿ ಜೀವನ ಸಾಗಿಸುತ್ತಾರೆ. ಹೀಗೆ ಕುಡುಕ ಗಂಡನನ್ನು ಕನಸಲ್ಲಿಯೇ ನೋಡಿ ಹೀಗೆ ಹೆದರುತ್ತಾರೆ. ಇನ್ನು ಜೀವನ ಸಾಗಿಸುವ ಹೆಣ್ಣು ಮಕ್ಕಳ ಕಥೆ ಏನು? ವಂದನೆಗಳು.